ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ ಕಂಬಗಳು ಕಾಣಿಸ್ತಾ ಇರ್ಬೋದು. ನೋಡಿ, ಇದು ಸೋಲಾರ್ದು ಬೋರ್ವೆಲ್ಗೆ ಅಂತ ಸೋಲಾರ್ದು ಮಾಡಿಸ್ಕೊಂಡಿದ್ವಿ. ಹೆಂಗೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಒಂದು ವರ್ಷದ ಹಾಕಿದ್ದು ಅಪ್ಲಿಕೇಶನ್ನು ನಮಗೆ ಇದು ಅಪ್ರೂವಲ್ ಆಯಿತು. ಅಪ್ರೂವಲ್ ಆಗಿ ದುಡ್ಡು ಕಟ್ಟಿ ಒಂದು 4 ತಿಂಗಳು ಕಾದು ಹತ್ತತ್ರ 1.5 ವರ್ಷದ ಪ್ರೋಸೆಸ್ಸಿಂಗ್. ಇದು ಒಂದು ಸೋಲಾರು ಬರಬೇಕು ಅಂದರೆ 1.5 ವರ್ಷದ ಪ್ರೋಸೆಸ್ ನೋಡಿ. ಬಂದಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಆಗುತ್ತೆ, ರೆಡಿ ಆಗುತ್ತೆ, ಬರುತ್ತೆ ಸೋಲಾರ್ದು. ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ನೋಡಬೇಕಾಗತ್ತೆ. ನಮ್ಮದು ಬೋರ್ ಇರೋದು ನೋಡಿ, ಅಲ್ಲಿದೆ ಬೋರು, ಇಲ್ಲಿದೆ ಸ್ವಲ್ಪ ದೂರನೇ. ಯಾಕೆಂದರೆ ಅಲ್ಲಿ ತೆಂಗಿನ ಮರಗಳು ಇರೋ ಕಾರಣ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಇಂಥ ಜಾಗದಲ್ಲೇ ಇರಬೇಕು. ಸೂರ್ಯನ ಕಿರಣಗಳು ಹಿಂಗೆ ಬೀಳಬೇಕು, ಇಂಥ ಡೈರೆಕ್ಷನಲ್ಲೇ ಬೀಳಬೇಕು ಅಂತ ಎಲ್ಲ ಒಂದು ಪ್ರೊಸೀಜರ್ ಇದೆ. ಅದರ ಆ ಪ್ರೊಸೀಜರ್ ಪ್ರಕಾರನೇ ಅಂದರೆ ನಾವು ಈ ಥರ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಪೋಲ್ಸ್ ಎಲ್ಲ ನೆಟ್ಟಿದ್ದಾರೆ. ಅವರೇ ಬಂದು ಎಲ್ಲ ಮಾಡ್ತಾಯಿದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ನೋಡೋಣ, ಸಾಧ್ಯವಾದರೆ ಎಲ್ಲ ಹೆಂಗೆ ನಡೆಯುತ್ತೆ, ಏನು ಮತ್ತು ಎಷ್ಟು ಪ್ಯಾನೆಲ್ಗಳಾಗ್ತಾರೆ, ಮತ್ತು ಇದ್ರದ್ದು ಮೋಟ್ರದ್ದು ಹೆಂಗಿರುತ್ತೆ ಏನು ಎಲ್ಲ ನೋಡೋಣ, ಹಂಚ್ಕೊತೀನಿ. ಕೆಲವ್ರಿಗೆ ಅನುಕೂಲ ಆಗಲಿ ಇದರಿಂದ, ಇದ್ರ ಮುಖಾಂತರ ನೋಡೋಣ. ಇಲ್ಲಿ ಈ ಸದ್ಯಕ್ಕೆ ಇಷ್ಟು ನಡೆದಿದೆ ನೋಡಿ. ಇವಾಗ ಪೋಲೆಲ್ಲ ನೆಟ್ಟು ನಿಲ್ಲಿಸಿದ್ದಾರೆ. ಇಲ್ಲಿ ಒಂದೆರಡು ಕಡೆ ಗುಂಡಿ ತೋಡಿದ್ದಾರೆ. ಇಲ್ಲಿ ಅರ್ಥಿಂಗ್ ಅಂತೆ, ಆ ಕಡೆಗೆ ಇನ್ನೊಂದು ಗುಂಡಿ ತೋಡಿದ್ದಾರೆ. ಯಾವ ಥರ ವರ್ಕ್ ಆಗುತ್ತೆ, ಏನು ಹೆಂಗೆ ಎಲ್ಲ ನೋಡೋಣ. ಓಕೆನಾ ಸ್ನೇಹಿತರೆ? ಅವತ್ತು ನೋಡ್ಕೊಂಡಿದ್ವಿ, ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಇದನ್ನು ಮಾಡೋ ಇದ್ರು. ಇವತ್ತು ಇಲ್ಲಿ ನೋಡಿ, ಇದೆಲ್ಲ ಆಲ್ರೆಡಿ ಫಿಕ್ಸ್ ಮಾಡೋ ಇದ್ದಾರೆ. ಇಲ್ಲಿ ನೋಡಿ, ನೆಕ್ಸ್ಟು ಪ್ಯಾನಲ್ಗಳು ಮೋಸ್ಟ್ಲಿ ಫಿಟ್ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇದು 2 ವರ್ಷ ಸುಮಾರು 2 ವರ್ಷ ಇದರದ್ದು ಪ್ರೋಗ್ರೆಸ್ ನಡೀತಾನೇ ಇದೆ. ಇವಾಗ ಫೈನಲ್ ಅಂತ ಬಂದಿದೆ. ಇಲ್ಲಿ ಮೋಸ್ಟ್ಲಿ ಪ್ಯಾನಲ್ಗಳು ಇಲ್ಲಿ ಫಿಟ್ ಆಗ್ತವೆ ಅನಿಸುತ್ತೆ. ಅವ್ರು ಹಿಂಗೆ ಮಾಡಿದ್ದಾರೆ ನೋಡಿರಿ, ಈ ಥರ ಐತೆ ಇದೆಲ್ಲ. ಇಲ್ಲಿ ನೋಡಿ, ಹಿಂಗೆ ಮಾಡ್ಕೊಂತಾರೆ. ನೋಡೋಣ ನೆಕ್ಸ್ಟ್ ಅದು ಫರ್ದರ್ ಏನೇನು ಕೆಲಸಗಳಾಗುತ್ತೆ, ಪ್ಯಾನಲ್ ಹೆಂಗೆ ಫಿಟ್ ಮಾಡ್ತಾರೆ, ಮೋಟ್ರ್ ಯಾವ ಥರ ಬಿಡ್ತಾರೆ, ಏನು ಇತ್ತ ಇವೆಲ್ಲ ನೋಡೋಣ. ಒಂದು ಮಾಹಿತಿ ತಿಳ್ಕೊಳೋಣ, ಯಾವ ಥರ ಇರುತ್ತೆ, ಹಿಂಗೆ ಏನು ಅಂತ. ನೋಡಿ, ಇಷ್ಟಕ್ಕಾಗಿದೆ ಇವಾಗ. 2 ವರ್ಷದ್ದು ಕನಸು ಅಂತಲೇ ಹೇಳ್ಬೋದು. ಇದು ಅನಿರೀಕ್ಷಿತ ಕನಸುಗಳು. ಒಟ್ಟಲ್ಲಿ ಇದು ಒಂಥರ ಸಾಧನೆನೇ, ಮೈಲಿಗಲ್ಲು ಅಂತೀವಲ್ಲ ಆ ಥರ ಆಗಿದೆ. ಖುಷಿಯ ವಿಚಾರ ಬಂದಿದೆ ಫೈನಲಿ. ನೋಡೋಣ, ನಾನು ಬರಬೇಕು, ವೆಯ್ಟ್ ಮಾಡ್ತಾಯಿದ್ವಿ. ನಾನು ಬೆಂಗಳೂರಿಂದ ಬಂದು ಕಾಯ್ತಾಯಿದ್ದೀನಿ. ನೋಡೋಣ ಯಾವ ಥರ ಪ್ರೋಗ್ರಾಮ್ ಅಂತ. ಬನ್ನಿ, ಅಲ್ಲಿ ಪ್ಯಾನಲ್ಗಳೆಲ್ಲ ಇದ್ದಾವೆ, ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಹೆಸರು ಕಾಯಿ ಆಗಿದೆ. ಇವಾಗ ಮಳೆ ಸರಿ ಇಲ್ಲ, ಹೆಂಗೋ ಮಧ್ಯದಲ್ಲಿ ಒಂದು ಸ್ವಲ್ಪ ಒಂದು ಚಿಕ್ಕದಾಗಿ ಅದ ಮಳೆ ಅಂತ ಹೇಳೋಕ್ಕಾಗಲ್ಲ, ಹಂಗೆ ಸುಮಾರಕ್ಕೆ ಮಳೆ ಬಂದಿರೋದ್ರಿಂದ ಹೆಸರು ಕಾಳು ಸುಮಾರಕ್ಕಾಗಿದೆ. ಇಲ್ಲಿ ಮನೆ ಹತ್ರ ಬಂದೆ ಇವಾಗ ನಾನು. ನೋಡಿ, ಮನೆ ಹತ್ರ ಕಡೆ ಎಲ್ಲ ಪ್ಯಾನೆಲ್ಲ ಜೋಡಿಸಿದ್ದಾರೆ ನೋಡಿ. ಪೈಪ್ ಈ ಥರದ್ದು ಆ್ಯಕ್ಚುಲಿ ಬಂದಿದೆ. ಈ ಥರ ಇದೆ ಪೈಪ್ಗಳು, ಇಷ್ಟು ದೊಡ್ಡ ಪೈಪ್ಗಳು. ಅಲ್ಲೊಂದು ಸ್ವಲ್ಪ ಏನೋ ಐತೆ ಅಲ್ಲಿ. ಇಲ್ಲಿ ಬಂದ್ಬಿಟ್ಟು ಪ್ಯಾನಲ್ಗಳು ನೋಡಿ, ಇಷ್ಟು ಪ್ಯಾನಲ್ಗಳಿದೆ. 1 2 3 4 5 6 7 8 9 10 11 12 13 ಪ್ಯಾನಲ್ಗಳಿದೆ. 13 ಪ್ಯಾನಲ್ಗಳು ಈ ಥರ ಇದೆ ನೋಡಿ. ಈ ಥರ ಇದೆ ಪ್ಯಾನಲ್ಗಳು, ಸಖತ್ ದೊಡ್ಡ ಪ್ಯಾನಲ್ಗಳಿವು. ಒಂದು ನಿಮಿಷ ಏನಾದ್ರು ತೆಗಿಯೋಕ್ಕಾಗುತ್ತೆ ನೋಡ್ತೀನಿ ನೋಡ್ರಿ. ಈ ಥರ ಇದೆ ನೋಡ್ರಿ, ಹಿಂಗಿದೆ ಪ್ಯಾನಲ್ಗಳು.
ಫಿಕ್ಸ್ ಆಗಿಬಿಟ್ಟು ಒಂದು ಸಲ ಮೋಟ್ರ್ ಆನ್ ಮಾಡಿಬಿಟ್ರಪ್ಪ ಸಾಕಪ್ಪ ದೇವ್ರೆ ಅನಿಸುತ್ತೆ. ಇದೊಂಥರ ಸಾಧನೆನೇ. ಎಷ್ಟು ದೊಡ್ಡದಾಗಿ ಕಾಣಿಸ್ತೈತೆ ಇಲ್ಲಿಂದ. ಕರಿತಾ ಇದ್ದಾಳೆ ಅಂಬೋ ಅಂತ ಇದ್ದಾಳೆ. ನೋಡಿ ಇದು ನಮ್ಮ ಗಾಡಿ CB300F. ಹಾಗೆ ಇಲ್ಲಿದೆ ನೋಡಿ ನಮ್ಮ ಫೇವ್ರೇಟ್ ಗಾಡಿ ಇಲ್ಲಿದೆ. ಅಲ್ಲೊಂದಿದೆ, ಇನ್ನೊಂದು ಗಾಡಿ ಎಲ್ಲೈತೆ, ಎಲೆಕ್ಟ್ರಿಕ್ ಗಾಡಿ ಎಲ್ಲೋ ಐತಲ್ಲಪ್ಪ. ಮೋಸ್ಟ್ಲಿ ಆ ಕಡೆ ನಿಲ್ಲಿಸಿರ್ಬೇಕು. ಓಕೆ ಸ್ನೇಹಿತರೆ, ನೋಡೋಣ ನೆಕ್ಸ್ಟು ಫಿಟ್ಟಿಂಗ್ ಮಾಡೋಕ್ಕೆ ಬಂದಾಗ ಯಾವ ಥರ ಫಿಟ್ ಮಾಡ್ತಾರೆ, ಹೆಂಗೆ ಅದ್ರದ್ದು ಪ್ರೊಸೀಜರ್ ಹೆಂಗೆ ನೋಡೋಣ. ಓಕೆನಾ? ಮತ್ತು ನೋಡಿ ಇಲ್ಲಿ ವೈರ್, ಇದು ಮೋಸ್ಟ್ಲಿ ಮೋಟ್ರಿಗೆ ಬಿಡೋದು ಅನಿಸುತ್ತಿದ್ದು. ಅದ್ರ ಜೊತೆಗೆ ಇಲ್ಲಿ ನೋಡಿ ಪಂಪುಗಳು ಇಲ್ಲಿದೆ. ಇಲ್ಲಂತೂ ಅಲ್ಲೇನೋ ಇದೆ. ಇದು ಮೋಸ್ಟ್ಲಿ ಇದೇನಂತ ಗೊತ್ತಿಲ್ಲ ನನಗೂ. ತಿಳ್ಕೊಳ್ಳೋಣ ಫಿಟ್ ಮಾಡ್ಬೇಕಾದ್ರೆ. ಇಲ್ಲೆಲ್ಲ ಕೆಲವು ಇಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿದೆ ಪಂಪು. ನೋಡೋಣ ಬಿಡ್ಬೇಕಾರೆ ಇದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಳ್ಳೋಣ. ಎಂದಿನಂತೆ ನಮ್ಮ ಫೇವ್ರೇಟ್ ತಿಂಡಿ ಫುಲ್ ಸಕ್ಕಳ. ಮತ್ತೆ ಇವತ್ತು ಕೆಲಸ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಬಂದಿದ್ದಾರೆ. ಪ್ಯಾನೆಲ್ನ ಆ್ಯಕ್ಚುಲಿ ಇವಾಗ ಹೋಗ್ತಾಯಿದ್ವಿ. ತಗೊಂಡೋಗಿ ಅಳತೆನ ನೋಡ್ಕೊಂಡು, ಯಾಕಂದರೆ ಹೋಲ್ಸು ಮಿಕ್ಸ್ ಮ್ಯಾಚ್ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಹುಷಾರು ಕಣ್ರಪ್ಪಿ, ಹುಷಾರು. ನೋಡೋಣ. ಇಲ್ಲಿ ನೋಡ್ರಿ, ಈ ಥರ ಪ್ಯಾನೆಲ್ಗಳು ಈ ಥರ ಫಿಟ್ ಆಗುತ್ತೆ. ಇವತ್ತು ಕೆಲಸ ನಡೀತಾ ಇದೆ. ಆ್ಯಕ್ಚುಲಿ ನೆನ್ನೆ ಬರಲಿಲ್ಲ, ಏನೋ ಪ್ರಾಬ್ಲಮಿಂದ. ಇವತ್ತು ನೋಡಿ ಈ ಥರ ಆಗ್ತಾಯಿದೆ. ಇವಾಗ ಹೋಲ್ಸ್ ಮಾಡಿದ್ದೀವಿ ಆ್ಯಕ್ಚುಲಿ ನಾವು. ಇಲ್ಲಿ ಹೋಲ್ಸ್ ಕೆಲವು ಮಿಸ್ಮ್ಯಾಚ್ ಆಗ್ತಾ ಇರೋದ್ರಿಂದ ಎಲ್ಲಿ ತೋರಿಸ್ರಪ್ಪೆ, ಕೆಲವೊಂದನ್ನ ಆಲ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಅದ್ರ ಲಾಸ್ಟಲ್ಲಿ ಹೆಂಗೆ ಫಿಟ್ ಆಗುತ್ತೆ, ಏನೇನಾಗುತ್ತೆ ಅಂತ ನೋಡೋಣ. ಇವಾಗ ಫ್ಯಾನಲ್ಲಿ ಫಿಟ್ ಆಗ್ತಾ ಇದೆ. ಹೋಲ್ಸ್ ಎಲ್ಲ ಮಿಸ್ಮ್ಯಾಚ್ ಆಗಿರೋದ್ರಿಂದ ಒಂದು ಸ್ವಲ್ಪ ಒದ್ದಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಫಿಟ್ಟೇ ಆಗೋಗಿರೋದು ಪ್ಯಾನೆಲ್ಗಳು. ಸ್ವಲ್ಪ ಹೋಲ್ ಮ್ಯಾಚಿಂಗ್ ಮಾಡ್ಕೊಂಡು ಫಿಟ್ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟು ಸ್ವಲ್ಪ ಡ್ರಿಲ್ಲಿಂಗ್ ಹಾಕೊಂಡ್ಬಿಟ್ರೆ ಹೋಲ್ಸ್ ಎಲ್ಲ ಮ್ಯಾಚಿಂಗ್ ಮಾಡ್ಕೊಂಡು ಇನ್ನೇನು ಆಗುತ್ತೆ. ಪ್ಯಾನೆಲ್ಲು ನೋಡಿ 13 ಪ್ಯಾನೆಲ್ ಬರುತ್ತೆ ಆ್ಯಕ್ಚುಲಿ ಇದಕ್ಕೆ. ಅಂದರೆ ಇದು ವ್ಯಾಟ್ ಮೇಲೆ ಚೇಂಜ್ ಆಗುತ್ತೆ ಅನಿಸುತ್ತೆ. ಅಂದರೆ 5 ಏನೋ ಬರುತ್ತಲ್ಲ, 5, 7 ಅಲ್ಲೇನ್ರಪ್ಪೆ ಇದರಲ್ಲಿ ಏನಾದರೂ ಇದೆಯಾ? ಕರೆಕ್ಟ್ 7.5 HP 5 HP ಈ ಥರದ್ದು ಪ್ಯಾನೆಲ್ಗಳು ಚೇಂಜ್ ಆಗುತ್ತೆ. ಇವಾಗ ಇದು 7.5 HP ಅನಿಸುತ್ತೆ ಅಲ್ಲೇನಪ್ಪಿ ನಮ್ಮದು? 5 HP ಅಂತಂದರೆ ಎಷ್ಟು ಪ್ಯಾನಲ್ ಬರುತ್ತೆ? 9. ಓಕೆ. ನಮ್ಮದು 7.5 HP ಆಗಿರೋದ್ರಿಂದ 13 ಪ್ಯಾನಲ್ ಇದೆ. HP ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ ಬನ್ನಿ, ನಮ್ಮ ತಂದೆ ಇದ್ದಾರೆ. ಹೇಳಯ್ಯ, ನಿಮಗೆ ಸೋಲಾರ್ ಫಿಕ್ಸ್ ಆಗ್ತಾ ಇರೋದ್ರಿಂದ ಏನೇನು ಪ್ರಯೋಜನಗಳಿದೆ ಹೇಳಯ್ಯ? ತುಂಬ ಒಳ್ಳೆಯದು. ಯಾಕೆಂದರೆ ಒಂದು ಸ್ವಲ್ಪ ಜೋರಾಗಿ ಮಾತಾಡು. ಕರೆಂಟು ಪ್ರಾಬ್ಲಮ್ ಇದೆ. ಯಾವಾಗ ಕೊಡ್ತಾರೆ, ಈಗ ಗಾಳಿ ಜಾಸ್ತಿ ಗಾಳಿದಾಗ 5 ನಿಮಿಷ ಇರುತ್ತೆ, ಒಂದು ಅರ್ಧ ಗಂಟೆ ಹೋಗುತ್ತೆ, ಮತ್ತೆ ಬರುತ್ತೆ 10 ನಿಮಿಷ ಇರುತ್ತೆ, ಮತ್ತೆಲ್ಲ ತೆಗೆದು ಅಷ್ಟೊತ್ತಿಗೆ ನೀನು ಅಲ್ಲಿ ಆನ್ ಮಾಡಿ ಬರೋದ್ರೊಳಗಡೆ ಅಲ್ಲೇ ಹೋಗಿರುತ್ತೆ. ಬೋರೆಲ್ಲ ಇರುತ್ತೆ ನಮ್ದು, ನಾವೆಲ್ಲ ಇರ್ತೀವಿ. ಆ್ಯಕ್ಚುಲಿ ಇಲ್ಲಿ ನೋಡಿ ಸ್ನೇಹಿತರೆ, ನಾನು ತೋರಿಸ್ತೀನಿ. ನಮ್ಮದು TC ಕೂಡ ಇದೆ, ಆದರೆ ಕರೆಂಟಿಂದ ತುಂಬಾ ಅಭಾವ. 50 ಸಲ ತೆಗಿತಾರೆ, 50 ಸಲ ಹಾಕ್ತಾರೆ. 1000 ರೀಸನ್ಗಳು ಬೇರೆ ಹೇಳ್ತಾರೆ ಅವರು ಕರೆಂಟ್ ಬಂದಿಲ್ಲ ಅಂತಂದರೆ. ಹಂಗಾಗಿನೇ ಮತ್ತೆ ನೋಡಿ ಸೋಲಾರ್ಗೆ ಹೋಗಿದ್ವಿ. ನೆಕ್ಸ್ಟ್ ನಿಂಗೇನು ಅನ್ಸಲ್ಲ ಅನ್ಸುತ್ತಲ್ಲೇ, ಪ್ರಾಬ್ಲಮ್ ಬರೋಲ್ಲ ಅನಿಸುತ್ತೆ. ನಮಗೆ ಯಾವ ಬೇಕೋ ಅವಾಗ ಆನ್ ಮಾಡ್ಕೋಬೋದು. ನೀರು ಬೇಕು ಕುಡಿಯೋಕ್ಕೆ, ಎಲ್ಲ ಬೇಕು. ಎಷ್ಟೋ ದಿನ ಮತ್ತೆ ಊರಿಗೆ ಹೋಗಿ 3 ಕಿಲೋಮೀಟ್ರಿಂದ ತಗೊಂಬಂದಿದ್ದೀವಿ ನೀರು. ಆ ಥರದ ಪ್ರಾಬ್ಲಮ್ ಇನ್ಮೇಲೆ ಆಗಲ್ಲ. ಅದಕ್ಕೆ ಇದು ಸೋಲಾರ್ ಸೊಲ್ಯೂಷನ್. ಓಕೆ ಆಯಿತು ತಳೆ, ನೋಡೋಣ ನೆಕ್ಸ್ಟ್ ಏನು ಚಾಲೆಂಜಸ್ ಬರುತ್ತೆ. ಇದಾದಮೇಲೆ ಬೆತ್ತೆ ಏನು ಬರುತ್ತೆ ನೋಡೋಣ. ಹತ್ರ ಇಲ್ಲಿ ಇದೆ, TC ಕೂಡ ಇದೆ, ಆದರೂ ಏನೂ ಪ್ರಯೋಜನ ಇಲ್ಲ. ಇದು ಇದ್ದೂ ಇಲ್ದಂಗೆ ನಮಗೊಂಥರ
ಇದ್ರೂ ಇಲ್ದಂಗೆ ಆ ಥರದ್ದು ಸಿಚುವೇಶನ್ಸ್ ಇಲ್ಲಿ. ತುಂಬಾ ಕರೆಂಟಿನ ಸಮಸ್ಯೆ ಅಂದರೆ ಹೇಳ್ಬಾರ್ದು, ಅಷ್ಟು ಸಮಸ್ಯೆ. ಹಾಗಾಗಿನೇ ಸೋಲಾರ್ಗೆ ಹೋಗ್ತಾಯಿದ್ವಿ. ಇವಾಗ ಊಟದ ಸಮಯ, ಹಾಗಾಗಿ ಊಟ ಮಾಡ್ತಾಯಿದ್ವಿ. ನಮ್ಮಮ್ಮ ಇದು ಏನಪ್ಪ ಇದು ಕಾಯ್ದು ಬೆಲ್ಲ ಅಂತೀವಿ ನಾವು, ಕಾಯಿ ಬೆಲ್ಲ ಅಂತೀವಿ ಆ ಥರ. ಮತ್ತು ಆಲೂಗೆಡ್ಡೆದು ಕಾಯಿಟ್ಟು ಬೆಲ್ಲದ್ದು ಜೊತೆಗೆ ಆಲೂಗೆಡ್ಡೆ ಪಲ್ಯ. ನಮ್ಮ ಅಮ್ಮ ಎಷ್ಟು ಹಾಕಿದೆ ನೋಡ್ರಿ, ಹೊಟ್ಟೆ ತುಂಬ ಅಷ್ಟು. ಅಲ್ಲಿ ಅವರು ಊಟ ಮಾಡ್ತಾಯಿದ್ದಾರೆ, ಹಾಗಾಗಿ ನಾವು ಇಲ್ಲಿ ಊಟ ಮಾಡ್ತಾಯಿದ್ವಿ. ನೆಕ್ಸ್ಟು ಇದಾದಮೇಲೆ ಇನ್ನೊಂದು 5 ಪ್ಯಾನಲ್ ಇದ್ದಾವೆ. ಪ್ಯಾನಲ್ ಹೋಲ್ಸ್ ಮಾಡ್ಕೊಂಡು ಫಿಟ್ ಮಾಡಿದ್ರೆ ಪ್ಯಾನಲ್ ಫಿಟ್ ಮಾಡೋದು ಮುಗಿಯುತ್ತೆ. ಇಲ್ಲಡೆ ಈ ಸೈಡ ಈ ಕಡೆಗೆ ಪ್ಯಾನಲ್ಗಳು ಫಿಟ್ ಆಗಿದೆ. ಈ ಕಡೆಗೆ ಎಷ್ಟು 1 2 3 4 5 6 7 ಈ ಕಡೆಗೆ 7 ಬರ್ತವೆ ಪ್ಯಾನಲ್ಗಳು. ಈ ಕಡೆ ಒಂದು ಕಡೆಗೆ 7 ಪ್ಯಾನಲ್ ಫಿಟ್ ಆಗಿದೆ. ಈ ಕಡೆಗೆ 6 ಪ್ಯಾನಲ್ ಫಿಟ್ ಆಗುತ್ತೆ. ಇಲ್ಲಿ ನೋಡಿರಿ, ಎಲ್ಲ ಆಲ್ರೆಡಿ ಫಿಕ್ಸ್ ಮಾಡ್ತಾಯಿದ್ವಿ. ಇನ್ನೇನು ಫೈನಲ್ ಸ್ಟೇಜಲ್ಲಿದ್ದೀವಿ. ಪ್ಯಾನಲ್ ಫಿಟ್ ಆಗ್ತಾಯಿದೆ. ಇದೊಂದು ಸ್ವಲ್ಪ ಹೋಲ್ಸ್ಗಳು ಸಮಸ್ಯೆ ಆಗಿರೋದ್ರಿಂದ ನಮ್ಮ ಕೆಲಸ ಇಷ್ಟೊತ್ತು ಡಿಲೇ ಆಗ್ತಾಯಿದೆ. ಅಷ್ಟೇ, ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಫೈನಲ್ ಸ್ಟೇಜಿಗೆ ಪ್ಯಾನಲ್ ಫಿಟ್ ಮಾಡೋದು ಫೈನಲ್ ಸ್ಟೇಜಲ್ಲಿದ್ದೀವಿ ಇವಾಗ. ಇನ್ನೊಂದಿದೆ, ಇವಾಗ ಹೋಲ್ಸ್ ಹೋಗಿ ಮಾಡ್ಕೊಂಬಂದ್ರೆ ಮುಗೀತು. ಇನ್ನಿಲ್ಲ, ಇನ್ನೊಂದು ಪ್ಯಾನಲ್ ಇದೆ. ಪ್ಯಾನಲ್ ಇನ್ನೊಂದು ಮಾಡ್ಕೊಂಬಿಟ್ರೆ ಹೋಲ್ಸ್ ಮಾಡ್ಕೊಂಡ್ರೆ ಆಯಿತು. ಕರೆಂಟಿನ ಸಮಸ್ಯೆ ಆದರೂ ಇಲ್ಲಿ ನಮ್ಮದು UPS ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಅದರಲ್ಲೇ ರೀಚಾರ್ಜ್ ಆಗಿದೆ, ಅದರಲ್ಲೇ ಮಾಡ್ಕೊತೀವಿ. ಇವಾಗ ಒಂದು ನಿಮಿಷ ಇಲ್ಲಿ ಇವಾಗ ಎಲ್ಲ ಪ್ಯಾನಲ್ಗಳು ಫಿಟ್ ಆಯಿತು. ಇನ್ನೇನಿಲ್ಲ, ಬೋಲ್ಟ್ ನಟ್ಗಳು ಟೈಟ್ ಮಾಡ್ಕೊಂಡು ಅಲೈನ್ಮೆಂಟ್ ಮಾಡ್ಕೊಂಡ್ರೆ ಮುಗೀತು. ತಳಪಿದೊಂದು ಬೋಲ್ಟ್ ನಟ್ ಇದಕ್ಕೆ ಈ ಕಡೆಗೆ ಮಾಡ್ತಾಯಿದ್ದೀವಿ ನೋಡ್ರಿ. ಈ ಥರ ಆಗಿದೆ ನೋಡ್ರಿ, ಹಿಂಗಿದೆ. ಸಖತ್ ದೊಡ್ಡದಾಗಿದೆ. ಅಂದರೆ ಇದು 7 HP ಮೋಟ್ರ್ ಆಗಿರೋದ್ರಿಂದ ದೊಡ್ಡದಾಗಿದೆ. ಇಲ್ಲಿ ನೋಡ್ರಿ, ಈ ಥರ ಇದೆ. ಈ ಥರ ಇದೆ ನೋಡ್ರಿ. ಆಮೇಲೆ ಬೋರ್ಡ್ ನಟ್ ಎಲ್ಲ ಟೈಟ್ ಮಾಡ್ಕೋಬೇಕಾಗತ್ತೆ. ಟೈಟ್ ಮಾಡ್ಕೊಂಡು ಈ ಸಾಕೆಟ್ಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊತು ಅಂತಂದರೆ ಒಂದು ಸ್ವಲ್ಪ ಕೆಲಸಗಳು ಮುಗಿಯುತ್ತೆ. ಪ್ಲಸ್ಸು ಮೈನಸ್ ಹಿಂಗೆ ಬಂದಿದೆ. ಇವನ್ನೆಲ್ಲ ಫಿಟ್ ಮಾಡ್ಕೊಂಡ್ರೆ ಮುಗಿಯುತ್ತೆ. ಓಕೆ, ಇವಾಗ ಪ್ಯಾನಲ್ಲೆಲ್ಲ ಟೈಟ್ ಮಾಡ್ಕೊಂಡಿವಿ. ಬೋಲ್ಟ್ ನಟ್ಟು ಒಳಗಡೆ ಕ್ಲಾಂಪ್ಗಳು ಅಷ್ಟೇ, ಎಲ್ಲ ಬೋಲ್ಟು ನಟ್ಗಳು ಟೈಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕ್ಲಾಂಪ್ಗಳು. ಅಂದರೆ ಇದು ಆ ಕಡೆ ಈ ಕಡೆಗೆ ಶೇಕ್ ಆಗಬಾರ್ದು ಅಂತ, ಆ ಕಡೆ ಈ ಕಡೆ ಒಯ್ಲಾಡಬಾರ್ದು ಅಂತ, ನಮ್ಮ ಕಡೆ ಒಯ್ಲಾಡಬಾರ್ದಂತೆ, ಅದೇ ಶೇಕ್ ಆಗಬಾರ್ದು ಅಂತ ಈ ಥರ ಹಿಂಗೆ ಕ್ಲಾಂಪನ್ನ ಫಿಕ್ಸ್ ಮಾಡ್ಕೊಂಡೆ. 4 ಕಡೆಗೂ ಕ್ಲಾಂಪ್ ಫಿಕ್ಸ್ ಆಗುತ್ತಲ್ಲ ನೆನಪಿ? 4 ಕಡೆಗೂ ಆಗುತ್ತೆ, ಇದು 4 ಕಡೆಗೂ ಆಗುತ್ತೆ. ಇವಾಗ ಫಿಟ್ ಮಾಡ್ಕೊತಾ ಇದ್ವಿ. ಇದೆಲ್ಲ ಕ್ಲಾಂಪ್ಗಳೆಲ್ಲ ಫಿಟ್ ಮಾಡ್ಕೊಂಡಿವಿ. ಆ ಕಡೆಗೆ ಈ ಕಡೆಗೂ ಅಷ್ಟೇ ಕ್ಲಾಂಪ್ ಬರುತ್ತೆ. ಈ ಜಾಗದಲ್ಲಿ ಕ್ಲಾಂಪ್ ಬರುತ್ತೆ, ಪ್ಲಸ್ ಆ ಕಡೆ ಅಲ್ಲೂ ಕ್ಲಾಂಪ್ ಬರುತ್ತೆ ಇದೇ ಥರ. ಇವಾಗ ಅದನ್ನು ಬೋಲ್ಟ್ ಬಿಚ್ಚುತ್ತೀನಿ ಅಂತಂದೆ. ಏನು ಮಾಡ್ಬೇಕು ಆ್ಯಕ್ಚುಲಿ ಇಲ್ಲಿ ಇದು ಬಿಸಿಲಿಗೆ ಉತ್ತರ ಎದ್ದಬೇಕು, ದಕ್ಷಿಣ ತಗ್ಗಬೇಕಲ್ಲ. ಓಕೆ ಒಂದು ಸೈಡು ಹಂಗಾಗುತ್ತಾ? ದಕ್ಷಿಣ ಅಂತಂದರೆ ಸೌತ್ ಕಡೆಗೆ ತಗ್ಗ ಅಂದರೆ ಡೌನ್ ಆಗಬೇಕು. ಈ ಕಡೆ ಉತ್ತರಕ್ಕೆ ಉತ್ತರ ಅಂತ ನಾರ್ತ್ ಕಡೆಗೆ ಹೈಟ್ ಆಗಬೇಕು. ಆ ಕಡೆದು ಆ ಕಡೆಗೆ ಹಾಕಿರೋದು ಸೇಮು ಅದೇನೆ. ಸೌತು ಡೌನ್ ಆಗಬೇಕು, ನಾರ್ತು ಅಪ್ ಆಗಬೇಕು. ಹಂಗಾಗಿ ಇವಾಗ ಬಿಚ್ಚುತ್ತಾ ಇದ್ದಾರೆ ಬೋಲ್ಟ್ನ. ಇದನ್ನು ಅಲೈನ್ಮೆಂಟ್ ಮಾಡ್ತಾರೆ ಅಲ್ವೇನಪ್ಪಿ? ಒಂದು ನಿಮಿಷ, ನಾನು ಒಬ್ಬನೇ ಇರೋ ಕಾರಣ ಇವಾಗ ಇದು ಮಾಡ್ತೀನಿ. ನೆಕ್ಸ್ಟ್ ಅದನ್ನ ತೋರಿಸ್ತೀನಿ. ಬೋಲ್ಟಲ್ಲಿ ಬಿಚ್ಚಿದ್ದಾರೆ. ಇವಾಗ ಇಲ್ಲಿ ನೋಡಿ, ಈ ಥರ ಡೌನ್ ಆಗುತ್ತೆ. ಒಂದು ಕಡೆಗೆ ಇಲ್ಲ ಬಿಡು ಇಲ್ಲ, ನೀವು ಬೋಲ್ಟ್ ತಗೊಳ್ತೀನಿ, ಹಿಡ್ಕೊತೀನಿ, ಬಿಡಲ್ಲ. ಹಾಕೋನೆ ತಲೆ ಕಟ್ಸ್ಕೊ. ಇಲ್ಲ ಆಯ್ತು. ಹಾಂ ಈ ಥರ ಹಂಗೆ ಹೋಗ್ಬೇಕು ಇನ್ನು. ನೋಡು, ಈ ಥರ ಇಲ್ಲ ಆಯಿತು ನೋಡ್ರಿ. ಇವಾಗ ಬಿಡ್ಲಾ ಇದ? ಆ ಕಡೆಗೂ ಇಟ್ಕೋಬೇಕಾ? ಓಕೆ ನೋಡಿರಿ, ಈ ಥರ ಎರಡೂ ಒಂದು ಕಡೆಗೆ ಡೌನ್ ಆಗುತ್ತೆ ಆ್ಯಕ್ಚುಲಿ. ಇವಾಗ ಆಯಿತು. ಇವಾಗ ಏನು ಬೀಳಲ್ಲ. ಇವಾಗ ಅಲ್ಲಿ ಬೋಲ್ಟ್ ಹಾಕ್ಕೊಂತಾರ.
ಇವಾಗ ಅಲೈನ್ಮೆಂಟ್ ಆದಮೇಲೆ ನೋಡಿರಿ ಈ ಥರ ಆದಾಗ ಇಲ್ಲಿಗೆ ಒಂದು ಬೋಲ್ಟ್ಗಳು ಬರುತ್ತೆ. ನೆಕ್ಸ್ಟ್ ನೋಡಿರಿ ನಾನು ತೋರಿಸ್ತೀನಿ. ಈ ಥರ ಇದ್ದಿದ್ದು ಇವಾಗ ಫಿಟ್ ಮಾಡ್ಬೇಕಾದ್ರೆ ನೋಡಿರಿ ಹಿಂಗೆ ಆಗುತ್ತೆ. ಇವಾಗ ಇಲ್ಲಿ ನೋಡಿ ಈ ಥರ ಐತೆ ನೋಡಿ, ಹಿಂಗಾಗುತ್ತೆ, ಈ ಥರ ಕಾಣಿಸುತ್ತೆ. ಅದೂ ಅಷ್ಟೇ ಸೇಮ್ ಪ್ರೊಸೀಜರ್ ಇರುತ್ತೆ. ಸೌತು ಡೌನ್ ಆಗುತ್ತೆ, ನಾರ್ತು ಇದಾಗುತ್ತೆ, ಅಂದರೆ ಅಪ್ ಆಗುತ್ತೆ, ಆ ಥರ ಆಗುತ್ತೆ. ಏನಿಲ್ಲ, ಈ ಥರ ಇರುತ್ತೆ, ಈ ಥರ ಫಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ಇಲ್ಲಿ ಕರೆಕ್ಟ್ ಆಗುತ್ತೆ. ಇವಾಗ ಅಲ್ಲಿ ವಾಷರು ಇಲ್ಲ, ವಾಷರ್ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಏನಿಲ್ಲ, ಈ ಥರ ಇದ್ರೆ ಆಗೋಯ್ತು ನೋಡ್ರಿ. ಆ ಕಡೆಗೂ ಅಷ್ಟೇ ಕ್ಲಾಂಪು. ಇನ್ನು ಯಾವುದೇ ಕಾರಣಕ್ಕೂ ಇದನ್ನು ಕ್ಲೀನಾಗಿ ಟೈಟ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಯಾವ ಕಡೆಗೂ ಶೇಕ್ ಆಗೋಲ್ಲ. ಆ ಥರದ್ದು ಇಲ್ಲ, ಅದೇನಾ ದೊಡ್ಡದು ಬರುತ್ತಾ? ಓಕೆ, ಈ ಥರ ಆಗುತ್ತೇನೆ. ಅದೇ ಥರ ಈ ಕಡೆ ಫಿಟ್ ಮಾಡಿದ ಥರ ಇಲ್ಲಿ ಫಿಟ್ ಮಾಡ್ತಾಯಿದ್ವಿ. ಇವಾಗ ನಿಮಿಷ ಬೋಲ್ಟ್ ನಟ್ ಕೊಡಬೇಕು. ಕೊಡಪ್ಪ, ಬಿಚ್ಕೊಡ್ತೇನೆ. ವಾಷರಕ್ಕನ್ ಈ ಥರ ಇದು ಅಷ್ಟೇ, 4 ಕಡೆಗೂ ಕ್ಲಾಂಪ್ ಬರುತ್ತೆ. ಇದು ಸೇಮ್ ಅದೇ ಥರ ಪ್ರೊಸೀಜರು. ಆ ಥರ ಡೌನ್ ಆಗುತ್ತೆ, ಆ ಕಡೆ ಅಪ್ ಆಗುತ್ತೆ ಅಷ್ಟೇ. ಇದು ಅಷ್ಟೇ. ಇದರಲ್ಲಿ ಟೋಟಲು 5 ಪ್ಯಾನಲ್ ಬರುತ್ತೆ. ಇದು 5 ಪ್ಯಾನಲ್ಲು, ಸಾರಿ ಇದು 6 ಪ್ಯಾನಲ್ಲು. ಹಾಂ ಹಾಂ, ಸರಿ, ಇದು 6 ಪ್ಯಾನಲ್ಲು, ಅದು 7 ಪ್ಯಾನಲ್ಲು. ಆ ಥರ ಹಿಂಗಾಗುತ್ತಲ್ಲ. ಈ ಥರ ವಾಬ್ಲಿಂಗ್ ಆಗಬಾರ್ದು ಅಂದರೆ, ಈ ಥರ ಶೇಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು 4 ಕಡೆಗೂ ಕ್ಲಾಂಪು ಇರುತ್ತೆ. ಇದು ಕೂಡ ಅಷ್ಟೇ. ಇವಾಗ ಇದನ್ನು ಅದೇ ಥರ ಮಾಡ್ಕೊತಾ ಇದ್ವಿ, ಬಗ್ಗಿಸ್ತಾ ಇದ್ವಿ. ಹಾಂ 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 ಹಾಂ, ಇವಾಗ ಇದನ್ನೇನು ಈಸಿಯಾಗಿ ಆಗುತ್ತೆ. ಹಾಂ 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 ಹಾಂ, ಸಿಗುತ್ತೆ, ಆಗುತ್ತಾ? ಆಗುತ್ತಾ? ಹಾಂ, ಆಯ್ತು. ಇದು ಅಷ್ಟೇ ನೋಡಿ. ಆ ಕಡೆಗೆ ಡೌನ್ ಆಯಿತು, ಈ ಕಡೆಗೆ ಮೇಲೆ ಆಯಿತು, ಆ ಕಡೆ ಡೌನ್ ಆಯಿತು, ಕೆಳಗಡೆ ಡೌನ್ ಆಯಿತು, ಇವಾಗ ಅಪ್ ಆಯಿತು ನೋಡಿ. ಈ ಥರ ಆಗ್ತಾವೆ ಕ್ಲಾಂಪ್ಗಳು. ಇಲ್ಲಿಗೊಂದು ಕ್ಲಾಂಪ್ ಬರುತ್ತೆ ಆ್ಯಕ್ಚುಲಿ, ಇಲ್ಲಿಂದ ಇಲ್ಲಿಗೆ ಆ ಕ್ಲಾಂಪ್ನ ಫಿಕ್ಸ್ ಮಾಡ್ಕೋಬೇಕು ನಾವು. ಸ್ವಲ್ಪ ಓಲ್ ಡಿಫ್ರೆನ್ಸ್ ಇರೋದ್ರಿಂದ ಸ್ವಲ್ಪ ಇದು ಮಾಡ್ಕೊಂಡು ಹೋಲ್ಸನ್ನು ದೊಡ್ಡದು ಮಾಡ್ಕೊಂಡು ಫಿಟ್ ಮಾಡ್ಕೋಬೇಕು ಅಷ್ಟೇ. ನಾಳೆ ವೈರಿಂಗ್ ಎಲ್ಲ ಮಾಡ್ಕೊಂಡ್ರೆ ಮುಗಿಯುತ್ತೆ ಕೆಲಸ. ಆಲ್ಮೋಸ್ಟ್ ನಾಳೆ ಫಿನಿಶ್ ಆಗುತ್ತೆ ಕೆಲಸ. ಹಲೋ ಬ್ರದರ್, ನಾಳೆ ಆಗುತ್ತಲ್ವ ಅಪ್ಪಿ? ಪಕ್ಕ ಆಗುತ್ತೆ. ಓಕೆ, ನಾಳೆ ಸಿಗೋಣ. ಫೈನಲ್ ಆಗಿದೆ. ಅವನ್ನೆಲ್ಲ ತಗೋಬೇಕಣಮ್ಮ. ನೋಡ್ರಿ, ಈ ಥರ ಆಗಿದೆ. ಈ ಕಡೆಗೆ 6, ಈ ಕಡೆಗೆ 7 ಪ್ಯಾನಲ್ಲು. ಹಾಂ, ಅದು ಇರಲಿ ಬಿಡಮ್ಮ, ನಾಳೆ ಎತ್ಕೊಂಡ್ರಾಯ್ತು. ಆಗಿದೆ. ಇವತ್ತಿನ ಕೆಲಸ ಮುಕ್ತಾಯ ಮಾಡಿದ್ವಿ. ಬಿಡಬೇಕು ಪಾಪ, ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಒಂದೇ ಊಟ ಮಾಡಿರೋದು. ಆಯಿತು ತಾಳಪ್ಪಿ, ಹೋಗೋಣ ಇವತ್ತು, ನಾಳೆ ಸಿಗೋಣ.